ನಿಮ್ಮ ಕಿಸೆಗೆ ಕೈ ಹಾಕಿ ನಿಮ್ಮ ದುಡ್ಡನ್ನು ಕಿತ್ಕೊಂಡು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ, ಅವರೇನು ಧರ್ಮ ಕೊಡ್ತಾ ಇಲ್ಲ. ಈ ರೀತಿಯ ಟ್ಯಾಕ್ಸ್ಗಳನ್ನು ಹಾಕಿದ್ರೆ ಬಹುಶಃ ನಾನೇ ಆ ಜಾಗದಲ್ಲಿ ಇದ್ದರೆ 5,000 ರೂಪಾಯಿ ಕೊಡುವೆ ತಿಂಗಳಿಗೆ, ಅದೇನು ದೊಡ್ಡ ವಿಷಯ ಇರಲಿಲ್ಲ. ಅದರಿಂದ ಇವತ್ತು ಇದಕ್ಕೆ ಮರಳಾಗಬೇಡಿ. ನನ್ನ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಕಾರ್ಯಕ್ರಮ, ನನ್ನ ರೈತರು ಬೆಳೀತಕ್ಕಂಥ ಬೆಳೆ ಸರಿಯಾದ ರೀತಿಯ ಬೆಲೆ ದೊರಕಬೇಕು. ನೀವು ಬೆಳೀತಕ್ಕಂಥ ಬೆಳೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ರೈತರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಪಂಚಾಯತಿ ಕೇಂದ್ರದಲ್ಲಿ ಮಾಡಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ PUCವರೆಗೆ LKGಯಿಂದ ₹1 ನೀವು ಹಣ ಖರ್ಚು ಮಾಡಿದೆ ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಮಾಧ್ಯಮದ ಶಾಲೆಗಳು ಖಾಸಗಿ ಶಾಲೆಗಳೇ ಹೇಗಿದ್ದಾವೆ ಆ ಮಟ್ಟದ ಶಾಲೆಗಳನ್ನು ತೆರಿಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಇವತ್ತೇನಾದರೂ ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಖಾಸಗಿ ಶಾಲೆಗೆ ಇಂಗ್ಲೀಷ್ ಶಾಲೆಗೆ ಸೇರಿಸಬೇಕು ಅಂದರೆ 2 ರಿಂದ 3 ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಬೇಕು. ನೀವು ಎಲ್ಲಿಂದ ತರಕ್ಕೆ ಸಾಧ್ಯ? 2 ಮಕ್ಕಳು 3 ಮಕ್ಕಳು ಇದ್ದರೆ ಎಲ್ಲಿ ಕೊಡ್ತೀರಿ ನೀವು ದುಡ್ಡನ್ನು ಕಟ್ಟಕ್ಕೆ ಸಾಧ್ಯ ಬಡವರು? ಅದರಿಂದ ನಾನು ಇವತ್ತು ಹೊಸ ರೀತಿಯ ಒಂದು ಯೋಜನೆಗಳು ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕ್ರಮ ಇದೆ. ಸುಮ್ಮನೆ ನಿಮಗೆ ಕಾಟಾಚಾರದ ಕಾರ್ಯಕ್ರಮ ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಒಂದು ಅವಕಾಶ, ಯಾವುದೇ ರೀತಿಯ ಸಂಶಯ ಪಡದೆ, ನಮ್ಮ ಮೇಲೆ ಅನುಮಾನಗಳು ಪಡದೆ, ಒಂದು ಬಾರಿ 5 ವರ್ಷದ ಸರ್ಕಾರ ತರಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕು. 5 ವರ್ಷದ ಸರ್ಕಾರ ಬಂದರೆ ಇಡೀ ದೇಶದಲ್ಲಿ ಯಾರೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ದೇವೇಗೌಡರು ಅವ್ರ ಜೀವನ ಎಲ್ಲ ನನ್ನ ರೈತ 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 ಅಂತಲೇ ಬದುಕೋದು. ಇವತ್ತು ಸಹ 93ನೇ ವರ್ಷದಲ್ಲೂ ತಾವೇನೋ TV ನೋಡಿದರೆ ರಾಜ್ಯಸಭೆಯಲ್ಲಿ ಕೈ ಮುಗಿದು ಕಣ್ಣಲ್ಲಿ ನೀರಾಕಿ ಕೇಳ್ತಾರೆ, ನಾನು ಜನಕ್ಕೆ ನೀರಿನ ಅವಶ್ಯಕತೆ ಇದೆ, ಎಲ್ಲ ನನ್ನ ರಾಜ್ಯಸಭಾ ಸದಸ್ಯರಿಗೆ ಮನವಿ ಮಾಡ್ತೇನೆ, ನಮ್ಮ ಜನಗಳ ಕಷ್ಟ ಬಗೆಹರಿಸಿ ಅಂತೇಳಿ ಈ ವಯಸ್ಸಿನಲ್ಲೂ ಅವರಲ್ಲಿ ಕೈ ಮುಗಿದು ಗೋಗರಿರ್ತಕ್ಕಂಥ ದೃಶ್ಯ ನೋಡಿದ್ರೆ ಹಲವಾರು ರಾಜ್ಯದ ರಾಜ್ಯಸಭಾ ಸದಸ್ಯರು ಕಣ್ಣಲ್ಲಿ ನೀರು ಹಾಕ್ತಾರೆ. ಈ ರೀತಿಯ ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ದಯವಿಟ್ಟು ಒಂದು ಬಾರಿ ಸಣ್ಣ ಪುಟ್ಟ ಲೋಕಲ್ ಏನೇ ಇಟ್ಕೊಳ್ಳಿ ಭಿನ್ನಾಭಿಪ್ರಾಯಗಳು, ಒಂದು ಅವಕಾಶ ತಾವು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನೋಡಿ ನೀವು ತೀರ್ಮಾನ ಮಾಡಿದ್ರೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು. ನಾನು ಈ ಭೂಮಿಗೆ ಹೋಗೋದಕ್ಕಿಂತ ಮುಂದೆ ಬದುಕ್ತೀನಿ, ದೇವರು ನನಗೆ ಅಷ್ಟು ಸುಲಭ ಕರ್ಕೊಳ್ಳಲ್ಲ. ಯಾಕೆಂದರೆ ಈ 5 ಬಾರಿ ಜೀವ ಉಳಿಸಿರೋದು ಏನಾದರೂ ಈ ರಾಜ್ಯದಲ್ಲಿ ಬಡವರಿಗೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ಉಳಿಸಿದಾನ ಹೊರತು ನನಗೇನು ಯಾವ ವೈಯಕ್ತಿಕವಾದಂಥ ಆಸೆಗಳಿಲ್ಲ. ಒಂದು ಒಳ್ಳೆಯ ಸರ್ಕಾರ ತರಲಿಕ್ಕೆ ಬಿಗಿಯಾದಂಥ ಆಡಳಿತ ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ.